ದಕ್ಷಿಣ ಭಾರತದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಪಪ್ಪು ನೋಡೋಣ. ಪಪ್ಪು ಅಂದರೆ ಬರೀ ಬೇಳೆಲೂ ಮಾಡ್ಬೋದು, ಸೊಪ್ಪು ಹಾಕಿ ಮಾಡ್ಬೋದು. ಹೀಗೆ ಹಲವಾರು ವಿಧಗಳಲ್ಲಿ ಮಾಡ್ಕೊಳ್ಬೋದು. ನಾವೀಗ ತೋಟದ ಸೊಪ್ಪು, ಸ್ವಲ್ಪ ಮೈಸೂರು ಬೇಳೆ ಹಾಕಿ ಒಂದು ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡೋಣ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಕುಕ್ಕರ್ಗೆ 1/4 ಲೀಟ್ರ್ ನೀರು ಹಾಕಿ ಮೈಸೂರು ಬೇಳೆ ಒಂದು 100 ಗ್ರಾಮ್ ಹಾಕ್ಕೊಳ್ಳೋಣ. 1-2 ವಿಜಿಲ್ ಬಂದರೆ ಬೇಳೆ ಬೇಯುತ್ತೆ. ಪ್ಯಾನ್ಗೆ ಎಣ್ಣೆ ಒಂದು 4-5 ಚಮಚ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಒಂದು 3-4, ಹಸಿಮೆಣ್ಸಿನ್ಕಾಯಿ ಒಂದು 4, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾಟಿ ಟೊಮೊಟೊ ಒಂದು ದೊಡ್ಡದು ಹಾಕಿದ್ದೀನಿ. ನಿಮ್ಮ ಹತ್ರ ಫಾರಮ್ ಟೊಮೊಟೊ ಇದ್ರೂ ಹಾಕ್ಕೊಳ್ಬೋದು. ಈಗ ತೋಟದ ಸೊಪ್ಪು ಅಂತಾರಲ್ವ, ಅದು ತೊಗೊಂಡಿದ್ದೀನಿ ನಾನು. 1-2 ಇಡಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಲಬೆರಕೆ ಸೊಪ್ಪು. ನಿಮಗೂ ಈ ಥರ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗಿ ಈ ಥರ ರೆಸಿಪಿನ ಮಾಡ್ಕೊಳ್ಳಿ. ಕಟ್ ಮಾಡಿರುವಂಥ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ ಇದೊಂದು ಸ್ವಲ್ಪ ಬೇಯಬೇಕು. ಈ ಬೇಸಿಗೆ ಕಾಲದಲ್ಲಂತೂ ಸೊಪ್ಪು ತುಂಬ ದೇಹಕ್ಕೆ ತಂಪು ಕೊಡುತ್ತೆ. ಬೇಸಿಗೆ ಕಾಲದಲ್ಲಿ ಸೊಪ್ಪು ತಿನ್ನೋದ್ರಿಂದ ನಮಗೆ ದೇಹದ ನಿಶಕ್ತಿ, ನೀರಿನಂಶ ಇದೆಲ್ಲ ಕಮ್ಮಿ ಆಗೋದಿಲ್ಲ. ಖಂಡಿತವಾಗ್ಲೂ ಈ ಥರ ಮಾಡ್ಕೊಳ್ಳಿ. ನೋಡಿ, ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ 2 ವಿಸಿಲ್ಗೆಲ್ಲ. ಇದನ್ನು ಸಹ ಸೊಪ್ಪಿಗೆ ಸೇರಿಸ್ಕೊಳ್ಳೋಣ. ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಹೊಂದುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ವೋ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋಣ. ಒಂದು ಗರಂ ಮಸಾಲ ಹಾಕೋಣ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಗರಂ ಮಸಾಲ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಹಪ್ಪಳ, ಸಂಡಿಗೆ, ಬೂಂದಿ, ಮಿಕ್ಚರು ನಾವು ಯಾವುದ್ರ ಜೊತೆ ಆದರೂ ಇದನ್ನ ತಿನ್ಬೋದು. ಈ ಬೇಸಿಗೆ ಕಾಲದಂತೂ ಡಿಹೈಡ್ರೇಟ್ ಅಂತೂ ಆಗೋದಿಲ್ಲ ಸೊಪ್ಪು ಸಾಂಬಾರು ತಿಂದರೆ. ಬರೀ ದಾಲ್ ತಿನ್ನೋದ್ರಿಂದ ಅಷ್ಟೊಂದು ಬೆನಿಫಿಟ್ ಇರಲ್ಲ. ಸೊ ಈ ಥರ ಮಿಕ್ಸ್ಡ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ಅದ್ಭುತವಾಗಿ ಬಂದಿದೆ. ತುಂಬ ರುಚಿ ಕೊಡುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಟ್ರೈ ಮಾಡಿ, ಕಮೆಂಟ್ ಮಾಡಿ.